ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಫಿಶ್ ತಗೊಳ್ಳೋಣ ಅಂತ ಹೇಳಿ ಮತ್ಸ್ಯದರ್ಶಿನಿಗೆ ಬಂದಿದ್ದೀವಿ, ಫಿಶ್ ಸ್ಟಾಲ್ಗೆ. ಸೊ ಈಗೆಲ್ಲ ವೆರೈಟಿ ಆಫ್ ಫಿಶಸ್ ನೋಡ್ತಾ ಇದ್ದೀರಲ್ಲ, ಫಿಶಸ್ ಎಲ್ಲ ಇದೆ ಇಲ್ಲಿ ತುಂಬ. ಯಾವ ಫಿಶು ಎಲ್ಲಿ ಮಮ್ಮಿ ಇಲ್ಲಿ ನೋಡಿ, ಇಲ್ಲಿ ಕ್ರ್ಯಾಬ್ ಇನ್ನ ಬಕ್ಕಿರ್ತಾ ಮಮ್ಮಿ. ಇದು ಸಮುದ್ರದ ಅದೇ ಇದೆಷ್ಟು ಕೆ ಜಿ? 750, ಇದು 850. ಇದು ನೋಡಿ, ವೈಟ್ ಫಿಶ್ ನೋಡೋಣಪ್ಪ. ಅಮ್ಮ ಇನ್ನೆಲ್ಲ ಐಸ್ ಹಾಕಿ ಇಕ್ಕಿದ್ದಾರೆ. ಐಸಲ್ಲಿ ಇಟ್ಟು ಎಷ್ಟು ವೆರೈಟಿ ಫಿಶಸ್ ಇದೆ ನೋಡಿ. ಇನ್ನೇನು ಈಚೆ ಇಟ್ಟರೆ ಕೆಟ್ಟೋಗುತ್ತೆ. ಇದು ನೋಡಿ, ನೀನು ಮೀನು ಸಾರು ಹೆಂಗೆ ಮಾಡ್ತೀಯಾ? ಇದ್ಯಾವ ಫಿಶು? ನಾವಿವತ್ತು ಸಮುದ್ರದ ಮೀನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ಸ್ಯದರ್ಶನಿಗೆ ಬಂದಿದ್ದೀವಿ. ಸೊ ನೋಡಿ, ಇಲ್ಲಿ ಯಾವ ಫಿಶಸ್ ಇದೆ, ಯಾವ ಫಿಶಸ್ ತಿಂದರೆ ಯಾವ ರೀತಿ ವಿಟಮಿನ್ಸು, ಮಿನರಲ್ಸ್ ಎಲ್ಲ, ಕ್ಯಾಲ್ಶಿಯಮ್, ಸೋಡಿಯಮ್ ಎಲ್ಲ ಬರುತ್ತೆ ಅಂತ ಹೇಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ನ್ಯೂಟ್ರಿಷನ್, ಯಾವ ಫಿಶಸ್ ತಿಂದರೆ ಯಾವ್ಯಾವ ಏನು ಬೆನಿಫಿಟ್ ಇದೆ, ಯಾವ ಫಿಶ್ ತಿನ್ನೋದ್ರಿಂದ ಯಾವೇನೇನು ಬೆನಿಫಿಟ್ ಇದೆ ಅಂತ ಎಲ್ಲನೂ, ಏನೇನು ಯೂಸ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ಫಿಶ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ, ಮತ್ತು ಮಕ್ಕಳಿಗೆ, ಬ್ರೈನ್ಗೆ ತುಂಬ ಒಳ್ಳೆಯದು, ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾವೀಗ ಫಿಶ್ ಫ್ರಾನ್ಸ್ ತೊಗೊಂಡು ಬಂದ್ವಿ. ಸೊ ತೊಗೊಂಡ್ಮೇಲೆ ಅದನ್ನೆಲ್ಲ ಅವರೇ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ. ಸೊ ನಾವು ಬಂದಿರೋವಂಥದ್ದು ನೋಡಿ, ಮತ್ಸ್ಯದರ್ಶಿನಿಗೆ ಬಂದಿದ್ದೀವಿ ನಾವೀಗ. ಸೊ ಇಲ್ಲಿ ಅಂದರೆ ಯಾವಾಗಲೂ ಸಿಗುತ್ತೆ, ಫ್ರೆಶ್ ಸಮುದ್ರದಿಂದ ತಂದಿರೋ ಅಂಥ ಫಿಶಸ್ ಎಲ್ಲ ಇಲ್ಲಿ ಸಿಗುತ್ತೆ ಅಂತ ಬಂದ್ವಿ. ಬಟ್ ಇನ್ನೂ ಓಪನ್ ಇರಲಿಲ್ಲ, ಹಾಗಾಗಿ ಇಲ್ಲೇ ಫಿಶೇ ತೊಗೊಂಡು ಹೋಗ್ಬೇಡ, ಪ್ರಾನ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಈಗ ತೊಗೊತಾ ಇದ್ವಿ. ಹಾಂ, ಸೊ ತಿನ್ನ ಪ್ರಾನ್ಸ್ ನಿಜವಾದ ಎಲ್ಲಿದೆ ಅಂದರೆ ರಿಯಲ್ ಪ್ರಾನ್ಸ್, ವೆರೈಟಿ ಫಿಶಸ್ ಇದೆ ಇದೆಲ್ಲ. ರೆಡ್ ಫಿಶ್, ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಈಗ ತಗೊಂಡು. ಅವರೇ ಕ್ಲೀನ್ ಮಾಡಿ ಇಲ್ಲಿ ವಾಶ್ ಮಾಡಿ ಕೊಡ್ತಾರೆ. ಪ್ರಾನ್ಸ್ ಗೀ ರೋಸ್ಟ್ ತಗೊಂಡು ಹೋಗೋಣ ಅಂತ ಬಂದ್ವಿ, ನೀರು ದೋಸೆ ಜೊತೆಗೆ ಅಂತ. ಬಟ್ ಇಲ್ಲಿನ ಹೋಟೆಲ್ ಕ್ಲೋಸ್ ಆಗಿತ್ತು, ಹಾಗಾಗಿ ಪ್ರಾನ್ಸೇ ತೊಗೊಳ್ಳೋಣ, ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಾನ್ಸೇ ತೊಗೊಂಡು ಬರ್ತಾಯಿದ್ದೀವಿ ಈಗ. ಸೊ ತುಂಬ ಚೆನ್ನಾಗಿತ್ತು, ಸಮುದ್ರದಿಂದ ತಂದಿರೋವಂಥ ಫಿಶ್ಶು. ಸೊ ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಮನೆಯಲ್ಲಿ, ನಾವೇ ಟ್ರೈ ಮಾಡೋಣ ಒಂದ್ಸಲ. ಹಾಯ್ ಫ್ರೆಂಡ್ಸ್, ಮನೆಗೆ ಬಂದ್ವಿ ಈಗ. ಫ್ರಾನ್ಸ್ ಎಲ್ಲ ತಗೊಂಡು, ಸೊ ಫ್ರಾನ್ಸ್ ತಂದಿದ್ವಲ್ಲ ಅದ್ರದ್ದು ಗೀ ರೋಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ನೀರು ದೋಸೆಗೆ ರಾತ್ರಿನೇ ಅಕ್ಕಿ ನೆನೆಸಿ ಬೆಳಗ್ಗೆನೇ ರುಬ್ಬಿಟ್ಬಿಟ್ಟು ತರೋದಕ್ಕೆ ಅಂತ ಹೋಗಿದ್ದು. ಸೊ ನೀರು ದೋಸೆಗೆ ಎಲ್ಲ ರೆಡಿ ಇದೆ. ಸೊ ಈಗ ಫ್ರಾನ್ಸ್ ಗೀ ರೋಸ್ಟ್ಗೆ ಏನೇನು ಮಸಾಲೆ ಅಂತ ಹೇಳಿಬಿಟ್ಟು, ಸೊ ಫ್ರಾನ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ. ಸೊ ನೋಡಿ, ಫ್ರಾನ್ಸು ಈ ರೀತಿ ಇದೆ. ಸೊ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ಇದಕ್ಕೆ ಮಸಾಲೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ತೊಗೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಬೇಕು, ಕರಿಬೇವಿನ ಸೊಪ್ಪು, ಮತ್ತು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಾನ್ಸ್ನ ಒಂದು 10 ನಿಮಿಷ ಮ್ಯಾರಿನೇಷನ್ ಮಾಡಬೇಕು. ಸೊ ಹಾಗಾಗಿ ಈಗ ಫ್ರಾನ್ಸ್ ತೊಗೊಂಡಿದ್ದೀನಿ. ಸೊ ಫ್ರಾನ್ಸ್ ನೀಟಾಗಿ ತೊಳೆದು ಈಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ ಎಲ್ಲ ಹಸೆಯಿಸ್ಕೊಳ್ಳೋಣ. ಈಗ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಬೇಳೆ ಹಿಂಡ್ಕೊಳ್ಳೋಣ, ಸ್ವಲ್ಪ ಹುಳಿ, ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲು. ನನ್ನ ಮಕ್ಕಳಿಗೆ ಪ್ರಾನ್ಸ್ ಅಂತೂ ತುಂಬ ಇಷ್ಟ. ಸೊ ಹಾಗಾಗಿ ಇವತ್ತು ತಗೊಂಡು ಬಂದಿದ್ದೀನಿ ಪ್ರಾನ್ಸು. ಸೊ ನೋಡೋಣ, ಇದನ್ನು ಒಂದು 10 ನಿಮಿಷ ಬಿಟ್ಟು ಆಮೇಲೆ ಸೊ ತುಪ್ಪದಲ್ಲಿ, ಅಂದರೆ ಗೀ ರೋಸ್ಟ್ ಅಲ್ವಾ, ತುಪ್ಪದಲ್ಲಿ ಫ್ರೈ ಮಾಡೋವಂಥದ್ದು.
ಈಗ ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊಳ್ಳೋಣ. ಈಗ ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನೀಗ 1 ಸ್ಪೂನ್ ಧನಿಯಾ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಜೀರಿಗೆ, ನೆಕ್ಸ್ಟು ಸ್ವಲ್ಪ ಗಸಗಸೆ, ನೆಕ್ಸ್ಟು ಸ್ವಲ್ಪ ಮೆಂತ್ಯ. ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಇಟ್ಕೊಂಡು ಇದು ಘಮ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಮೆಣಸು ಹಾಕ್ಕೊತೀನಿ. ಮೆಣಸು ಮರೆತುಬಿಟ್ಟಿದ್ದೆ. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ. ಇದು ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ. ಮೆಣಸಿನ್ಕಾಯಿ ಎಲ್ಲ ಹುರಿದೆತ್ತಿಟ್ಕೊಂಡಿದ್ದೀನಿ. ಈ ಕಡೆ ಇದು ಮಸಾಲೆಗೆ ಎಲ್ಲ ಕಾಳುಗಳೆಲ್ಲ ಹುರ್ಕೊಂಡಿದ್ದೀನಿ. ಈಗ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ಇದೆಲ್ಲ ಆಗಿದೆ, ಆಫ್ ಮಾಡ್ಕೊಳ್ಳೋಣ ಸ್ಟವ್. ನೆಕ್ಸ್ಟ್ ಬಿಸಿನೀರಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆ ಹಾಕ್ಕೊಳ್ಳೋಣ ಒಂದು 10 ನಿಮಿಷ. ಮತ್ತು ಸ್ವಲ್ಪ ಗೋಡಂಬಿ ನೆನೆ ಹಾಕ್ಕೊಳ್ಳೋಣ ಒಂದು 10 ನಿಮಿಷ. ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಪ್ಯಾನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ತುಪ್ಪ ಹಾಕ್ಕೊಳ್ಳೋಣ ಒಂದು 2-3 ಸ್ಪೂನಷ್ಟು. ತುಪ್ಪದಲ್ಲೇ ಹುರಿಬೇಕು ಫ್ರಾನ್ಸ್ನ. ಮ್ಯಾರಿನೇಷನ್ ಮಾಡಿದ್ದೀವಲ್ಲ ಫ್ರಾನ್ಸ್, ಅದನ್ನು ತುಪ್ಪದಲ್ಲೇ ಹುರ್ಕೊಳ್ಳೋಣ. ತುಪ್ಪ ಇವಾಗ ಕಾಯ್ತಾ ಇದೆ. ಸೊ ಬಿಸಿಯಾಗಿದೆ ಪ್ಯಾನು. ಸೊ ಈಗ ಹುರ್ಕೊಳ್ಳೋಣ. ಮ್ಯಾರಿನೇಷನ್ ಮಾಡಿದ್ವಲ್ಲ ಫ್ರಾನ್ಸು, ಸೊ ಅದನ್ನು ತುಪ್ಪದಲ್ಲಿ ಹುರಿಯೋಣ. ನಮ್ಮನೆ ಹತ್ರ ಹುಡುಗರದು ಸೌಂಡು ಫ್ರೆಂಡ್ಸ್. ಇವತ್ತು ರಜಾ ಇರೋದಕ್ಕೂ ಎಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಕೂಗಾಡ್ತಾ ಇರ್ತಾರೆ ಮಕ್ಕಳು, ಸೌಂಡ್ ಬರುತ್ತೆ. ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಅದರಿಂದನೇ ನನ್ನ ಮಕ್ಕಳು ಇಷ್ಟಪಟ್ಟು ಸೊ ನೀರು ದೋಸೆಗೆ ಪ್ರಾನ್ಸ್ ಗ್ರೇವಿ ಸಖತ್ ಇಷ್ಟ ಅವರಿಗೆ. ಇದು ಫ್ರೈ ಮಾಡ್ತಾಯಿದ್ರೆ ತುಪ್ಪದಲ್ಲಿ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಮ್ಯಾರಿನೇಷನ್ ಮಾಡೋಕ್ಕೆ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ನಿಂಬೆಹಣ್ಣು ಎಲ್ಲ ಹಾಕಿಬಿಟ್ಟು ಮ್ಯಾರಿನೇಷನ್ ಮಾಡಿದ್ವಿ. ಸೊ ಈಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಹಾಕ್ತಾಯಿದೆ. ಸೊ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಸುಮ್ಮನೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮೇಲೆ ಎತ್ತಿಟ್ಕೊಳ್ಳೋಣ. ನೋಡಿ ನೀರು ಬಿಟ್ಕೊತಾ ಇದೆ ಈಗ. ಸೊ ಹಾಗಾಗಿ ಜಾಸ್ತಿ ಫ್ರೈ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ನೆಂದಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೆನೆಸಿದ್ರೆ ಎಲ್ಲ ಮೆತ್ತಗಾಗುತ್ತೆ. ಸೊ ಗ್ರೈಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ಕಡೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈ ರೀತಿ ಕಲರ್ ಆಗಿದೆ. ಸೊ ಈ ರೀತಿ ತಿಕ್ ಪೇಸ್ಟ್ ಮಾಡ್ಕೊಬೇಕು ನಾವು. ನೋಡಿ ಗೀ ರೋಸ್ಟ್ ಫ್ರೈ ಮಾಡಿಬಿಟ್ಟು ಸೀಡಿನ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದೇ ಬಾಣಲಿಗೆ ನಾವು ಮತ್ತೆ ತುಪ್ಪ ಹಾಕ್ಕೊಳ್ಳೋಣ. ನಾವು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇದಕ್ಕೆ ತುಪ್ಪನೇ ಜಾಸ್ತಿ ಬೇಕು. ತುಪ್ಪ ಜಾಸ್ತಿ ಇದ್ರೇ ಟೇಸ್ಟ್ ಕೊಡುವಂಥದ್ದು. ಸೊ ತುಪ್ಪ ಬಿಸಿ ಆಗ್ತಾ ಇರಲಿ. ಈಗ ನಾವು ಗ್ರೈಂಡ್ ಮಾಡಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಗಟ್ಟಿ ಮಸಾಲೆ ಆಗಿದೆ. ಸೊ ಮಸಾಲೆ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಮತ್ತು ಗೋಡಂಬಿನೂ ಹಾಕಿದ್ದೀನಿ ನಾನು. ಸೊ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ತುಪ್ಪ ಹಾಕೋದ್ರಿಂದನೂ ಅಷ್ಟೇ ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಅಂತ. ನೋಡಿ ಈ ರೀತಿ ತಿಕ್ಕಾಗಿ ಮಸಾಲೆ ರುಬ್ಕೊಬೇಕು.
ಒಂದು 10-15 ನಿಮಿಷ ಮಸಾಲೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನೋಡಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನಾನು ತುಪ್ಪ ಹಾಕ್ಕೊತೀನಿ. ತುಪ್ಪ ಜಾಸ್ತಿ ಇದ್ದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಬೇಯಬೇಕು. ಒಂದು 10 ನಿಮಿಷ 15 ನಿಮಿಷನೇ ಮಸಾಲೆ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ನಾವು ಫ್ರಾನ್ಸ್ನ ಆ್ಯಡ್ ಮಾಡೋವಂಥದ್ದು. ಸೊ ಹಾಗಾಗಿ ಬೇಯೋದಕ್ಕೆ ಸ್ವಲ್ಪ ತೆಳು ಇರಬೇಕಲ್ವಾ, ಹಾಗಾಗಿ ನಾನು ಸ್ವಲ್ಪ ಇದನ್ನೆಲ್ಲ ತೊಳೆದು ಮಿಕ್ಸಿ ಜಾರ್ನೆಲ್ಲ ತೊಳ್ಕೊಂಡು ಅದನ್ನೆಲ್ಲ ನೀರು ಸೇರಿಸ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಬರುತ್ತೆ. ಸೊ ನಾವು ತುಪ್ಪ ಹಾಕ್ಕೊತಾನೇ ಇರಬೇಕು. ಸೊ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಗ್ರೇವಿ ಅಂತ ಹೇಳೋದು. ನೀವು ಯಾರಾದರೂ ಮಂಗಳೂರು ಸೈಡವರು ನೋಡ್ತಾ ಇದ್ದರೆ ಇದೇ ರೀತಿನ ಮಾಡೋದು ಹೇಗೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟು ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ನಾನು ಮಾಡ್ತಿರೋ ಮೆಥಡ್ ಕರೆಕ್ಟ್ ಇದೆಯಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಸೇರಿಸೋಣ. ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದು ಸೀಗಡಿ ಇದರ ಮಸಾಲೆ. ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ತಿನ್ನೋದ್ರಿಂದ ಮೂಳೆಗಳಿಗೂ ಶಕ್ತಿ ಬರುತ್ತೆ. ಸೊ ಹಾಗಾಗಿ ಮೀನು ಅಷ್ಟೇ ತುಂಬ ಒಳ್ಳೆಯದು. ಕಣ್ಣಿಗೆ ಮೀನು ತಲೆ ತಿಂದರೆ ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇದು ಫ್ರಾನ್ಸ್. ಸೊ ಅದೇ ಕ್ಯಾಟಗರಿಗೆ ಬರುತ್ತೆ ಎಲ್ಲನೂ. ಸೊ ಹಾಗಾಗಿ ಮಕ್ಕಳು ಇಷ್ಟಪಡೋದ್ರಿಂದ ಕೇಳಿ ತಂದು ಕೊಟ್ಟು ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳು ಸಾಂಬಾರು ಮಾಡಿದ್ರೆ ತಿನ್ನೋದಿಲ್ಲ, ಬಟ್ ಈ ಥರ ಗ್ರೇವಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ತಿನ್ನೋದಕ್ಕೆ. ಸೊ ಈ ಕಡೆ ನೀರು ದೋಸೆಗೂ ರೆಡಿ ಮಾಡಿದ್ದೀನಿ ನಾನು. ಸೊ ನೋಡಿ, ಇದು ಬೆಳಗ್ಗೆ ಎದ್ದ ತಕ್ಷಣವೇ ಗ್ರೈಂಡ್ ಮಾಡಿಟ್ಟಿದ್ದೆ. ನೋಡೋಣ ಹೇಗಿರುತ್ತೆ ಕಾಂಬಿನೇಷನ್. ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಮಸಾಲೆಗೆ ಉಪ್ಪು ಹಾಕಿರಲಿಲ್ವಲ್ಲ, ಹಾಗಾಗಿ ಉಪ್ಪು ಹಾಕಿದ್ದೀನಿ. ಮತ್ತು ಇನ್ನೊಂದ್ಸಲ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಇದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಥರ ಹಾಕ್ತಾ ಇರುತ್ತೆ ಮಸಾಲೆ. ಬೇರೆ ಎಣ್ಣೆ ಏನೂ ಹಾಕಿಲ್ಲ ನಾನು, ಬರೀ ತುಪ್ಪದಲ್ಲೇ ಮಸಾಲೆನ ಬೇಯಿಸ್ತಾ ಇರೋವಂಥದ್ದು. ಮಸಾಲೆ ಚೆನ್ನಾಗಿ ಬೆಂದಿದೆ. ಈಗ ಬಗ್ಸ್ಬಿಟ್ಟು ವಾವ್, ಎಮ್ಮಿಯಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಹೇಗಿದೆ ಅಂತ ನೋಡಬೇಕು. ನೀರು ದೋಸೆ ಮಾಡೋದಕ್ಕೆ ಹಂಚು ಕಾಯಿಸ್ಕೊಂಡಿದ್ದೀನಿ. ಸೊ ಈಗ ನೀರು ದೋಸೆಗೆ ನೋಡಿ, ತುಪ್ಪ ಎಲ್ಲ ಸೈಡಲ್ಲಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ. ಸೊ ಈಗ ಆಗಿದೆ, ಇದು ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ. ಸೊ ಈಗ ಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಇದು ಹಾಕೋಕ್ಕೆ ಈಗ ಈರುಳ್ಳಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಈ ಥರ ಸಣ್ಣದಾಗೆಲ್ಲ ಹೆಚ್ಕೊಂಡಿದ್ದೀನಿ. ಇದನ್ನು ಸುಮ್ಮನೆ ಹಾಗೆ ಬಾಣಲಿಲಿ ಹಾಕಿ ಫ್ರೈ ಮಾಡೋಣ, ಅದ್ರ ಮೇಲೆ ಉದುರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದೇ ಬಾಣಲಿ ಇತ್ತಲ್ಲ ಮಸಾಲೆ ಇದೇನೆ, ಅದಕ್ಕೇನೆ ಈಗ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನೋಡಿ, ಆನಿಯನ್ ಎಲ್ಲ ನೀಟಾಗಿ ರೋಸ್ಟ್ ಆಗೋ ಥರ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ನೀರು ದೋಸೆ ರೆಡಿ ಆಗ್ತಿದೆ. ಈಗ 2 ನೀರು ದೋಸೆ ಮಾಡಿಟ್ಟಿದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಈಗ ಫ್ರೈ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಎಮ್ಮಿಯಾಗಿ ರೆಡಿಯಾಗಿದೆ ಫ್ರಾನ್ಸ್ ಗೀ ರೋಸ್ಟ್. ನೀರು ದೋಸೆ ಜೊತೆ ಪ್ರಾನ್ಸ್ ಗ್ರೇವಿ ರೆಡಿ ಇದೆ. ಮಗುವಿನ ಸ್ವಲ್ಪ ಬೇಕಂತೆ. ಚೆನ್ನಾಗಿದೆ. ತಿಂದು ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳಬೇಕು. ಬಿಸಿ ಇದೆ, ನಿಧಾನಕ್ಕೆ ತಿಂದು ನೋಡಿ ಹೇಳು.
ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.